ನಾಳೆ ಬಸ್ ಬಂದ್ ಭೀತಿ, ಜನರಲ್ಲಿ ಆತಂಕವೋ ಆತಂಕ. ನಾಳೆಯಿಂದ ಇಡೀ ರಾಜ್ಯದ ಜನಜೀವನ ಸ್ತಂಭಿಸುವ ಭೀತಿ ಎದುರಾಗಿದೆ. ನಾಳೆಯಿಂದ ಇಡೀ ರಾಜ್ಯದ ಜನಜೀವನ ಅಸ್ತವ್ಯಸ್ತವಾಗುವ ಭೀತಿ ಎದುರಾಗಿದೆ. ಆದ್ರೆ ಇದರ ಬಗ್ಗೆ ಸರ್ಕಾರಕ್ಕೆ ಟೆನ್ಷನ್ನೇ ಇಲ್ಲ. 3 ವರ್ಷದ ಸಾಧನ ಸಮಾವೇಶದಲ್ಲಿ ಸಿದ್ದು ಸರ್ಕಾರ ಬ್ಯುಸಿಯಾಗಿದೆ. ಸಾರಿಗೆ ಬಿಕ್ಕಟ್ಟಿಗೆ ಪರಿಹಾರ ಹುಡುಕೋದಿಲ್ವಾ ಸಿದ್ದು ಸರ್ಕಾರ? ಜನರ ಗೋಳು ಕೇಳ್ತಾ ಇಲ್ಲ, ಸಾರಿಗೆ ನೌಕರರ ಗೋಳು ಕೂಡ ಕೇಳ್ತಾ ಇಲ್ಲ. ಇಂದು ಸಮಸ್ಯೆಯನ್ನ ಬಗೆಹರಿಸದಿದ್ರೆ ನಾಳೆ ಯಾವುದೇ ರಸ್ತೆಗೆ ಬಸ್ ಇಳಿಯೋದಿಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಬ್ಯುಸಿ ಆಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ಇತ್ತ ಒಮ್ಮೆ ಗಮನ ಹರಿಸಿ, ಜನರ ಸಮಸ್ಯೆ ಏನಾಗ್ತಾ ಇದೆ ಅನ್ನುವುದನ್ನ ನೋಡ್ಬೇಕಲ್ವಾ? ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವ್ರಿಗೂ ಕೂಡ ಈ ಒಂದು ಪ್ರಶ್ನೆ. ಈಗ ನಾಳೆ ಬಸ್ ಬಂದ್ ಭೀತಿ ಜನರಲ್ಲಿ ಆತಂಕ ಮನೆ ಮಾಡಿದೆ. ನಾಳೆಯಿಂದ ಇಡೀ ರಾಜ್ಯದ ಜನಜೀವನ ಸ್ತಂಭಿಸುವ ಭೀತಿ ಎದುರಾಗಿದೆ. ಆದ್ರೆ ಇದರ ಬಗ್ಗೆ ಸರ್ಕಾರಕ್ಕೆ ಚಿಂತೆನೇ ಇಲ್ಲ, ಟೆನ್ಷನ್ನೇ ಇಲ್ಲ. 3 ವರ್ಷದ ಸಾಧನ ಸಮಾವೇಶದಲ್ಲಿ ಸಿದ್ದು ಸರ್ಕಾರ ಬ್ಯುಸಿಯಾಗಿದೆ. ಇವತ್ತು ಈ ಒಂದು ಸಾಧನ ಸಮಾವೇಶ ತುಮಕೂರಿನಲ್ಲಿ ನಡೀತಾ ಇರುವಂತದ್ದು. ಅಲ್ಲಿ ಸಿದ್ದರಾಮಯ್ಯ ಅವರು ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಸಿದ್ದು ಸರ್ಕಾರ ಇಡೀ ಬ್ಯುಸಿ ಆಗಿರುವಂತದ್ದು ಕಾರ್ಯಕ್ರಮದಲ್ಲಿ. ಸಾರಿಗೆ ಬಿಕ್ಕಟ್ಟಿಗೆ ಪರಿಹಾರ ಹುಡುಕೋದಿಲ್ವಾ ಸಿದ್ದು ಸರ್ಕಾರ? ಜನರ ಗೋಳು ಕೇಳ್ತಿಲ್ಲ, ಇತ್ತ ಸಾರಿಗೆ ನೌಕರರ ಗೋಳು ಕೂಡ ಕೇಳ್ತಾ ಇಲ್ಲ. ಇಂದು ಸಮಸ್ಯೆ ಬಗೆಹರಿಯದಿದ್ರೆ ನಾಳೆಯಿಂದ ರಸ್ತೆಗಿಳಿಯಲ್ಲ ಬಸ್ಗಳು. ಇಂದು ರಾತ್ರಿಯಿಂದಲೇ ಬಂದ್ ಆಗಲಿದೆ ಬಸ್ ಸಂಚಾರ. ಮಧ್ಯಾಹ್ನ 3ರ ಒಳಗೆ ಸಿಎಂ ಸಭೆ ಮಾಡಬೇಕು ಅಂತ ನೌಕರರು ಇದೀಗ ಪಟ್ಟು ಹಿಡಿದು ಕೂತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನ್ ಮಾಡ್ತಿದ್ದಾರೆ? ಮಾನ್ಯ ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಅವರು ಎಲ್ಲಿ ಹೋಗಿದ್ದಾರೆ? ಜೊತೆಗೆ ಕಾರ್ಮಿಕ ಮಂತ್ರಿ ಆಗಿರುವಂತಹ ಸಂತೋಷ್ ಲಾಡ್ ಅವರು ಎಲ್ಲಿ ಹೋಗಿದ್ದಾರೆ ಅಂತ ಇಷ್ಟೊಂದೆಲ್ಲ ಸಮಸ್ಯೆಗಳ ಆಗ್ತಾ ಇರುವಂತದ್ರು ಕೂಡ ಯಾಕೆ ಇವ್ರು 3 ಮಂತ್ರಿಗಳು ಏನಿದ್ದಾರಲ್ಲ ಕಣ್ಮುಚ್ಚಿ ಯಾಕೆ ಕುಳಿತಿದ್ದಾರೆ ಅಂತ ಮಂತ್ರಿಗಳು ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿ ಹೋಗ್ಬಿಟ್ಟಿದ್ದಾರೆ. ಸಾರಿಗೆ ನೌಕರರ ಹೋರಾಟಕ್ಕೆ ಭಾರಿ ಹಿನ್ನಡೆಯಾಗಿದೆ. ಜಂಟಿ ಕ್ರಿಯಾ ಸಮಿತಿಯಲ್ಲಿಯೇ ಭಿನ್ನಮತ ಸ್ಫೋಟ ಆಗಿರುವಂತದ್ದು. ಜಂಟಿ ಕ್ರಿಯಾ ಸಮಿತಿಯಿಂದ ನಿನ್ನೆ SC/ST ನೌಕರರ ಸಂಘ ಹೊರಗೆ. ಇಂದು ಕೆಎಸ್ಆರ್ಟಿಸಿ ನೌಕರರ ಸಂಘ ಯೂ-ಟರ್ನ್ ಹೊಡೆದಿದೆ. ಮುಷ್ಕರದಲ್ಲಿ ಪಾಲ್ಗೊಳ್ಳದಿರಲು ಕೆಎಸ್ಆರ್ಟಿಸಿ ನೌಕರರ ಸಂಘ ತೀರ್ಮಾನ ಮಾಡಿದೆ. ಅಧಿಕೃತ ಪ್ರಕಟಣೆ ಹೊರಡಿಸಿದ ಕೆಎಸ್ಆರ್ಟಿಸಿ ನೌಕರರ ಸಂಘ, ನಾಳೆ ಬಸ್ ಬಂದ್ ನಡೆಯುತ್ತಾ ನಡೆಯಲ್ವಾ? ಇದೀಗ ನಾಳೆ ಬಸ್ ಬಂದ್ಗೆ ಭೀತಿ, ಜನರಲ್ಲಿ ಆತಂಕ ಮನೆ ಮಾಡಿರುವಂತದ್ದು. ಮುಷ್ಕರದಲ್ಲಿ ಪಾಲ್ಗೊಳ್ಳದಿರಲು ಈಗ ಕೆಎಸ್ಆರ್ಟಿಸಿ ನೌಕರರ ಸಂಘ ತೀರ್ಮಾನ ಮಾಡಿದೆ. ನೌಕರರ ಸಂಘದ ಅಧ್ಯಕ್ಷ ಜಗದೀಶ್ ಅವರು ಈ ಒಂದು ಅಧಿಕೃತ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ. ಲಕ್ಷ್ಮಿ, ಈಗಾಗಲೇ ಕೆಎಸ್ಆರ್ಟಿಸಿ ಯೂ-ಟರ್ನ್ ಹೊಡೆದಿರುವಂತದ್ದು, ಮಾಹಿತಿ ಏನಿದೆ ಈ ಬಗ್ಗೆ? ಇವರಲ್ಲೇ ಭಿನ್ನಮತ ಸ್ಫೋಟ ಆಗಿದೆಯಾ ಅಂತ 4 ನಿಗಮಗಳ ಜೊತೆಗೆ ಕಳೆದ 1 ವಾರದಿಂದಲೂ ಸಹ ಎಸ್ ಗಂಗಾ, ಸದ್ಯದ ಮಾಹಿತಿ ಪ್ರಕಾರವಾಗಿ ಆಗಿರ್ಬೋದು, ಜೊತೆಗೆ ಕಳೆದ 1 ವಾರದಿಂದಲೂ ಸಹ ನಾವು ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ಗಮನಿಸ್ತಾ ಹೋದಾಗ ನಮಗೆ ಕಂಡು ಬರ್ತಾ ಇರುವಂತದ್ದು ಜಂಟಿ ಕ್ರಿಯಾ ಸಮಿತಿಯಲ್ಲಿಯೇ ಒಂದ್ ರೀತಿಯಲ್ಲಿ ಒಗ್ಗಟ್ಟಿಲ್ವಾ ಅನ್ನುವಂಥದ್ದು. ಯಾಕೆಂತಂದ್ರೆ ಸಾರಿಗೆ ನೌಕರರಿಗೆ ನ್ಯಾಯವನ್ನ ಕೊಡಿಸ್ತೀವಿ ಅಂತ ಹೇಳಿ ಕಳೆದ 2 ವರ್ಷದಿಂದಲೂ ಸಹ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ದಿನಗಳು ಕಳೆದಂತೆ, ಜೊತೆಗೆ ಮುಷ್ಕರ ಮಾಡುವುದ ದಿನಗಳು ಹತ್ರ ಬಂದಂಗೆ ಆ ಸಂಘದಿಂದ ಜಂಟಿ ಕ್ರಿಯಾ ಸಮಿತಿಯಿಂದಲೇ ಹೊರಗಡೆ ಬರ್ತಾ ಇರುವಂತದ್ದು ಕಂಡು ಬರ್ತಾ ಇದೆ ಅಂತೆ. ನಿನ್ನೆ ನೋಡಿದ್ವಿ ನಾವು SC/ST ನೌಕರ
ನೌಕರರ ಸಂಘದ ಅಧ್ಯಕ್ಷರೇನಾಗಿದ್ರು ಜಕ್ಕಪ್ಪ ಅವರು ಏನು ನಾನು ನಾಳೆ ಮುಷ್ಕರಕ್ಕೆ ಭಾಗಿಯಾಗೋದಿಲ್ಲ ಅಂತ ಹೇಳಿ ಅವ್ರು ಹೊರಗಡೆ ಆಗ್ತಾರೆ. ಜೊತೆಗೆ ನಮ್ಮ ಸಂಘದ ಅಧ್ಯಕ್ಷರು ಹೊರಗಾಗಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಅವರ ಮುಖಂಡರುಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಅವರು ಸಹ ನಿನ್ನೆ ಹೊರಬೀಳ್ತಾರೆ. ಸೊ ಇವತ್ತು KSRTC ನೌಕರರ ಸಂಘದ ಅಧ್ಯಕ್ಷರೇನಿದ್ದಾರೆ ಜಗದೀಶ್ ಅವರು ಸಹ ಹೊರಗಡೆ ಬಂದಿರೋದ್ರಿಂದಾಗಿ ನಾಳೆ ಮುಷ್ಕರ ನಡೆಯುತ್ತಾ ನಡೆಯಲ್ವಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಉದ್ಭವ ಆಗಿರುವಂತಹದ್ದು. ಕಳೆದ 2 ವರ್ಷಗಳಿಂದಲೂ ಸಹ ಇದೇ ರೀತಿಯಾದಂತಹ ಹೋರಾಟವನ್ನ ಸರ್ಕಾರದ ವಿರುದ್ಧವಾಗಿ ನಿಂತ್ಕೊಂಡು ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ಜಂಟಿ ಕ್ರಿಯಾ ಸಮಿತಿ ಒಗ್ಗಟ್ಟಿನಲ್ಲಿ ನಿಂತಿತ್ತು. ಆದ್ರೆ ಇನ್ನೇನು 2 ದಿನ ಇದೆ ಅನ್ನುವಂತ ಸಂದರ್ಭದಲ್ಲಿ ಒಂದಾದ ಮೇಲೆ ಒಂದು ಜಂಟಿ ಕ್ರಿಯಾ ಸಮಿತಿಯಿಂದ ಹೊರಗುಳಿತಾ ಇದ್ದಾರೆ. ಸೊ ಹಾಗಾದ್ರೆ ನಾಳೆ ಖಂಡಿತವಾಗಿಯೂ ಮುಷ್ಕರ ನಡೆಯುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಜನರಲ್ಲೂ ಸಹ ಎದುರಾಗಿರುವಂತಹದ್ದು. ಸೊ ಹಾಗಾದ್ರೆ ಈಗ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಉಳಿದಂತ ಸದಸ್ಯರುಗಳೇನಿದ್ದಾರೆ, ಉಳಿದಂತ ಅಧ್ಯಕ್ಷರುಗಳೇನಿದ್ದಾರೆ, ಇವರಷ್ಟೇ ಮುಷ್ಕರವನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಸಹ ಸದ್ಯಕ್ಕೆ ನಿನ್ನೆಯೂ ಸಹ ಸ್ಪಷ್ಟನೆಯನ್ನ ಕೊಟ್ಟಿರುವಂತಹದ್ದು. ಜೊತೆಗೆ ಇವತ್ತು ಮತ್ತೆ ಸಂಪರ್ಕವನ್ನ ಮಾಡ್ತೀವಿ ಲಕ್ಷ್ಮಿ.